ನೇತ್ರಾವತಿ ತಟದಲ್ಲಿ ನಿನ್ನೆ ಸಿಕ್ಕಿರುವಂತಹ 12 ಮೂಳೆಗಳಿಗೆ ಸಂಬಂಧಪಟ್ಟಂತೆ ತನಿಖೆ ಹೇಗೆ ಸಾಗುತ್ತೆ, ಚಾಲೆಂಜಸ್ ಹೇಗಿದೆ, FSL ತಜ್ಞರು ಏನು ಹೇಳ್ತಾರೆ, ಪೊಲೀಸ್ ಆಂಗಲ್ ಏನು, ಎಲ್ಲ ಮಾಹಿತಿ ಕೊಡ್ತಾ ಇದ್ವಿ. ಇನ್ನೊಂದು ಕಡೆಗೆ ಇವತ್ತು ಕೂಡ ಮಹತ್ವದ ದಿನ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4ನೇ ದಿನ ಕೂಡ ಅಸ್ಥಿಪಂಜರಕ್ಕಾಗಿ SIT ಶೋಧವನ್ನ ನಡೆಸುತ್ತೆ. ದೂರುದಾರ ಗುರುತಿಸಿದ ಪಾಯಿಂಟ್ ನಂಬರ್ 7ರಲ್ಲಿ ಉತ್ಖನನ ಕಾರ್ಯ ಆಗುತ್ತೆ. ಹಿಟಾಚಿಯನ್ನ ಬಳಸಿ ಶೋಧಿಸೋದಕ್ಕೆ ನಿರ್ಧಾರವನ್ನ SIT ತೆಗೆದುಕೊಂಡ ಹಾಗೆ ಕಾಣಿಸ್ತಾ ಇದೆ. ನೋಡೋಣ, ನೇತ್ರಾವತಿ ತಟದಿಂದ ನಿರಂತರವಾಗಿ ಮಿನಿಟ್ ಟು ಮಿನಿಟ್ ಅಪ್ಡೇಟ್ಸ್ ಅನ್ನು ಕೊಡ್ತಾ ಇದ್ದೀವಿ. ಯಾವುದೇ ಅಪ್ಡೇಟ್ಸ್ ಕೂಡ ಮಿಸ್ ಆಗ್ತಾ ಇಲ್ಲ. ಎಲ್ಲವೂ ಕೂಡ ನಮ್ಮಲ್ಲೇ ವೇಗವಾಗಿ ನಿಮಗೆ ಅಪ್ಡೇಟ್ಸ್ ನೋಡ್ತಾ ಇದ್ರಿ. ನಿನ್ನೆ ಕೂಡ ಅಷ್ಟೇ ಅಸ್ಥಿಪಂಜರ ಪತ್ತೆ ಆಗಿರೋದ್ರ ಬಗ್ಗೆ ನಾವೇ ಮಧ್ಯಾಹ್ನ 1 ಗಂಟೆ ಬುಲೆಟಿನಲ್ಲಿ ಫಸ್ಟ್ ಬ್ರೇಕ್ ಮಾಡಿದ್ದು. ಸೊ ಇವತ್ತೇನಾಗುತ್ತೆ ಅನ್ನೋದ್ರ ಕುತೂಹಲ ಇನ್ನೊಂದು ಕಡೆಗಿದೆ. ದೂರುದಾರನ ಹೇಳಿಕೆಗೆ ಬಲ ಸಿಕ್ಕಿತ್ತು ನಿನ್ನೆ ಅಸ್ಥಿಪಂಜರ ಪತ್ತೆ ಆಗೋದ್ರ ಮೂಲಕ, ಅಂದ್ರೆ ಅಸ್ಥಿಪಂಜರದ ಭಾಗ ಪತ್ತೆ ಆಗೋದ್ರ ಮೂಲಕ. ಇವತ್ತು ದೂರುದಾರನ ಹೇಳಿಕೆಗೆ ಮತ್ತಷ್ಟು ಪುಷ್ಟಿ ಸಿಗುವಂತಹ ಅಂಶಗಳು ತಟದಲ್ಲಿ ಸಿಗುತ್ತಾ ಅನ್ನೋದು ಪ್ರಶ್ನೆ. SIT ಅಧಿಕಾರಿಗಳಿಗೆ ಸವಾಲಿದೆ. ಇಡೀ ಪ್ರಕರಣವನ್ನ ಹೇಗೆ ಟ್ರಾನ್ಸ್ಪರೆನ್ಸಿಯನ್ನ ಕಾಯ್ದುಕೊಂಡು ತನಿಖೆಯನ್ನ ಮಾಡ್ತಾರೆ ಅಂತ. ಮತ್ತೆ ಸಿಕ್ಕಿರುವಂತಹ ಅಸ್ಥಿಪಂಜರ ಆತ ನಿಜವಾಗ್ಲೂ ವಿಕ್ಟಿಮ್ ಆಗಿದ್ನ, ಲೀಗಲಿ ಬರೆಯಲಾಗಿರೋದ, ಎಲ್ಲ ಪ್ರಶ್ನೆಗಳಿದೆ. 4ನೇ ದಿನದ ಉದ್ಖನನ ಕಾರ್ಯ ಕುತೂಹಲ ಮತ್ತು ಕಾಳಜಿಯ ಕಣ್ಗಳಿಂದ ನೋಡಬಹುದು. ಬೆಳ್ತಂಗಡಿ SIT ಕಚೇರಿಗೆ ಅಧಿಕಾರಿಗಳ ಆಗಮನ ಆಗಿರೋದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಅವರ ಆಗಮನ ಆಗಿದೆ. ದೂರುದಾರ ವ್ಯಕ್ತಿ ಬಂದ ನಂತರ ಸ್ಪಾಟ್ಗೆ ಎಲ್ಲರೂ ಕೂಡ ಹೊರಡೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ಇವತ್ತಿನ ತನಿಖಾ ಪ್ರಕ್ರಿಯೆಗಳು ಮತ್ತು ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಪ್ರತಿ ಮೀಟಿಂಗ್ನಲ್ಲೂ ಕೂಡ ಬ್ರೀಫ್ ಆಗಿ ಕೊಡಲಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ನೇತ್ರಾವತಿಯತ್ತ ಟೀಮ್ ಹೊರಡಲಿದೆ. ಏನೇನು ಇಕ್ವಿಪ್ಮೆಂಟ್ಸ್, ಲಿಮಿಟೆಡ್ ಇಕ್ವಿಪ್ಮೆಂಟ್ಸ್ ಬೇಕೋ ಅದೆಲ್ಲವನ್ನ ತೆಗೆದುಕೊಂಡು ಹೋಗೋ ಕೆಲಸ ಆಗುತ್ತೆ. ಯಂತ್ರೋಪಕರಣಗಳ ಬಳಕೆ ಆಗಲ್ಲ ಅಲ್ಲಿ, ಬಟ್ ಅದೇ ಗುಂಡಿ ತೋಡಿದ ತಕ್ಷಣ ನೀರು ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಪಂಪ್ ಸೆಟ್ಟಿಂದ ಹಿಡಿದು ಪೈಪ್ಸ್ ಇರ್ಬೋದು, ಆಮೇಲೆ ಒಂದಷ್ಟು ಸಣ್ಣ ಮಟ್ಟಿಗೆ ಒಂದು ಪೆಟ್ರೋಲನ್ನು ಶೇಖರಿಸ್ಕೊಂಡು ಹೋಗೋದಿರ್ಬೋದು, ಎಲ್ಲವೂ ಕೂಡ ಆಗುತ್ತೆ. 15 ಕಾರ್ಮಿಕರ ತಂಡ ಕೂಡ ಇದೆ. ಆ ಕಾರ್ಮಿಕರ ತಂಡ ಮತ್ತು ಅನಾಮಿಕ ವ್ಯಕ್ತಿ ತೋರಿಸುವಂತಹ ಜಾಗದಲ್ಲಿ ಸಿಗೋದೇನು, ಹಾಗೂ ಹಿಂದೆ ಆರೋಪ ಮಾಡ್ತಾ ಇದ್ದ ಹಾಗೆ ಮಾಸ್ ಬರಿಯಲ್ನ ಏನಾದರೂ ಸಿಂಪ್ಟಮ್ಸ್ ಸಿಗುತ್ತಾ, ಅಲ್ಲಿ ಆ ಥರದ್ದು ಏನಾದರೂ ಅಂಶಗಳು ಸಿಗುತ್ತಾ, ಅವಶೇಷಗಳು ಸಿಗುತ್ತಾ, ಎಲ್ಲ ಪ್ರಶ್ನೆಗಳು ಕೂಡ ಇದೆ. ನೋಡೋಣ. ಬ್ಯಾಟಲ್ ಆಫ್ ನರೇಟಿವ್ಸ್ ಈಗಾಗಲೇ ಶುರುವಾಗಿದೆ. ಒಂದು ಕಡೆಗೆ ಅಲ್ಲಿ ನಾವು ಹೇಳಿಲ್ವಾ ಜಾಗದಲ್ಲಿ ಸಿಗುತ್ತೆ ಅಂತ ಕೆಲವರು ಈಗಾಗಲೇ ವಿಜೃಂಭಿಸ್ತಾ ಇದ್ದಾರೆ. ಇನ್ನೂ ಕೆಲವರು ಸಂಯಮದಿಂದ ತಾಳ್ಮೆಯಿಂದ ಕಾಯಿರಿ, ನೋಡೋಣ, ಅದೆಲ್ಲ ಲೀಗಲಿ ಬರೆಯಲಾಗಿರೋದು, ರೆಕಾರ್ಡ್ಸ್ ಇದೆ ಪಂಚಾಯತ್ ಹತ್ರ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಬ್ಯಾಟಲ್ ಆಫ್ ನರೇಟಿವ್ಸ್ನಲ್ಲಿ ಅಂತಿಮ ವಿಜಯ ಯಾರದು, SIT ತನಿಖೆಯಿಂದ ಹೊರಬೀಳುವಂತಹ ಸತ್ಯ ಯಾವುದು, ಎಲ್ಲವೂ ಕೂಡ ಗೊತ್ತಾಗುತ್ತೆ. ಇವತ್ತು 4ನೇ ದಿನ, ಮತ್ತೊಂದು ನಿರ್ಣಾಯಕ ದಿನವನ್ನ ಇಡೀ ಕರ್ನಾಟಕ ಎದುರು ನೋಡ್ತಾ ಇದೆ. ಸೊ ನೇತ್ರಾವತಿ ತಟದ ಮತ್ತೊಂದು ಜಾಗ ಇದು ಕೂಡ ಕಾಡಿನ ಪ್ರದೇಶನ ಅಥವಾ ಈ ನದಿಯಿಂದ ಬ್ರಿಡ್ಜಿಂದ ಎಷ್ಟು ಮೀಟರ್ ದೂರದಲ್ಲಿದೆ, ನಮಗೆ ನಿನ್ನೆ ಒಂದು ಹಂತಕ್ಕೆ ಕ್ಯಾಮ್ರಾದಲ್ಲಿ ಎಲ್ಲ ನೋಡೋದಕ್ಕೆ ಸಿಕ್ತು. ಡೀಟೇಲ್ಸ್ ಕೊಡ್ತಾರೆ ಸುಕ್ಪಾಲ್. ಇವತ್ತು ಉದ್ಖನನ ನಡೆಸುವಂತಹ ಆ ಜಾಗ ಇದೆಯಲ್ಲ, ಅದು ಬ್ರಿಡ್ಜ್ ಹತ್ರಕ್ಕೆ ಇರೋದಾ ಅಥವಾ ಫಾರೆಸ್ಟ್ ಏರಿಯಾನ, ಅದು ಕೂಡ ಏನೇನು ಮಾಹಿತಿ ಸಿಗ್ತಾ ಇದೆ, ಇವತ್ತು ಒಂದೇ ದಿನ ಎಷ್ಟು ಗುಂಡಿಗಳನ್ನು ಅಗಿಯುವಂತಹ ಸಾಧ್ಯತೆ ಇದೆ ಅಂತ? ಮಮತಾ, ಇವತ್ತು ಒಂದೇ 7ನೇ ನಂಬರ್ನ ಪಾಯಿಂಟ್ ಏನಿದೆ ಆ ಪಾಯಿಂಟನ್ನು ಇವತ್ತು ಉತ್ಖನನ ಮಾಡಲಿಕ್ಕೆ SIT ಅಧಿಕಾರಿಗಳು ತೀರ್ಮಾನ ಮಾಡಿರುವಂಥದ್ದು. ಈ ಪಾಯಿಂಟ್ ಇರುವಂಥದ್ದು ನಿನ್ನೆ 6ನೇ ಪಾಯಿಂಟ್ ಏನಿತ್ತು ಅದರ ಪಕ್ಕದಲ್ಲಿರುವಂಥದ್ದು. ಅದನ್ನು ನಾನು ತೋರಿಸುವಂಥ ಪ್ರಯತ್ನ ಮಾಡ್ತೇನೆ. ಇಲ್ಲಿ ನೇತ್ರಾವತಿಯ ಸೇತುವೆ ಏನಿದೆ ದೃಶ್ಯದಲ್ಲಿ ಕಾಣ್ತಾ ಇರುವಂಥದ್ದು, ನಮ್ಮ ಕ್ಯಾಮ್ರಾಮ್ಯಾನ್ ನಿಶಾಂತ್ ತೋರಿಸ್ತಿದ್ದಾರೆ ನೋಡಿ. ಈ ಒಂದು ಬ್ರಿಡ್ಜಿನ ಪಕ್ಕದಲ್ಲಿರುವಂಥದ್ದು 7ನೇ ಪಾಯಿಂಟ್, ಅಂದರೆ ನಿನ್ನೆ 6ನೇ ಪಾಯಿಂಟ್ ಎಲ್ಲಿತ್ತು ಅದರ ಪಕ್ಕದಲ್ಲಿರುವಂಥದ್ದು. ಸ್ವಲ್ಪ ಅದನ್ನು ಝೂಮ್ ಮಾಡಿ ನಾವು ನೋಡ್ಬೋದು. ಯಾಕಂತ ಹೇಳಿದರೆ ನಾವೆಲ್ಲ ಇರುವಂಥದ್ದು ಈ ನೇತ್ರಾವತಿ ನದಿಯ ಇನ್ನೊಂದು ತಟದಲ್ಲಿ. ಈ ಮುಂದಿನ ತಟದಲ್ಲಿ ಏನು ಕಾಣ್ತಾ ಇದೆ ಆ ಭಾಗದಲ್ಲಿರುವಂಥದ್ದು 7ನೇ ಪಾಯಿಂಟ್. ಈ 7ನೇ ಪಾಯಿಂಟ್ಗೆ ಇವತ್ತು ಮೊನ್ನೆ ಯಾವಾಗ ಗುರುತು ಮಾಡಿದರೆ ಅದೇ ಸಂದರ್ಭದಲ್ಲಿ ಪಾಯಿಂಟ್ ನಂಬರ್ 7 ಅಂತ ಒಂದು ನಂಬರನ್ನು ಇಟ್ಟಿದ್ದಾರೆ. ಜೊತೆಗೆ ಸುತ್ತಲೂ ಅದಕ್ಕೆ ಟೇಪನ್ನು ಕಟ್ಟಿ ಹೋಗಿರುವಂಥದ್ದು. ಇವತ್ತು ಈವರೆಗೂ ಈ ಸ್ಥಳಕ್ಕೆ ಯಾರು ಬಂದಿಲ್ಲ. ಬೆಳ್ತಂಗಡಿ SIT ಕಚೇರಿಯಿಂದ ನೇರವಾಗಿ ಈ ಸ್ಥಳಕ್ಕೆ ಬರ್ತಾರೆ SIT ಅಧಿಕಾರಿಗಳು, ಜೊತೆಗೆ ಪೂರ್ತಿ ತಂಡ ಬರುತ್ತೆ ದೂರುದಾರನ ಜೊತೆಗೆ. ಅವರು ಬಂದ ಬಳಿಕ ಇಲ್ಲಿ ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ಮೊದಲಿಗೆ ಇವತ್ತು ಕೂಡ ಕಾರ್ಮಿಕರ ಮುಖಾಂತರನೇ ಉತ್ಖನನ ಕೆಲಸವನ್ನ ಆರಂಭ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನ ಅಧಿಕಾರಿಗಳು ಮತ್ತೆ ಈ ತಂಡ ಮಾಡಿರುವಂಥದ್ದು. ಅದರ ಜೊತೆಗೆ
ಇವತ್ತು ಹಿಟಾಚಿಯನ್ನ ಬಳಕೆ ಮಾಡಲಿಕ್ಕೂ ತಯಾರಿಗಳನ್ನ ಮಾಡ್ಕೊಂಡಿರುವಂಥದ್ದು. ಇಲ್ಲಿ ನದಿಯ ತಟ ಆಗಿರೋದ್ರಿಂದ ಅರಣ್ಯದಿಂದ ಯಾವುದೇ ರೀತಿಯಾದಂಥ ಅದಕ್ಕೆ ಸಮಸ್ಯೆಗಳಿರುವುದಿಲ್ಲ ಅರಣ್ಯ ಇಲಾಖೆಯಿಂದ. ಹಾಗಾಗಿ ಅರಣ್ಯದ ಅಂಚಿನಲ್ಲಿರುವಂಥದ್ದು ಜೊತೆಗೆ ನದಿಯ ತಟದಲ್ಲಿರುವಂಥದ್ದು. ಹಾಗಾಗಿ ಆ ಸ್ಥಳದಲ್ಲಿ ಇವತ್ತು ಉತ್ಖನನ ಮಾಡಲಿಕ್ಕೆ ಬೇಕಾಗಿ ಯಂತ್ರೋಪಕರಣಗಳನ್ನು ಹಿಟಾಚಿಯನ್ನು ಬಳಸಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ಯಂತ್ರೋಪಕರಣಗಳನ್ನು ಬಳಸಿಕೊಂಡೇ ಇವತ್ತು ಮತ್ತಷ್ಟು ಅಗಿಯುವಂಥ ಕೆಲಸ ಆಗುತ್ತೆ. ಇವತ್ತು ಅದೇ ರೀತಿ ನಿನ್ನೆ ಯಾವ ರೀತಿಯಾದಂಥ ಪ್ರೊಸೀಜರನ್ನು ಫಾಲೋ ಮಾಡಿದ್ದಾರೆ, ಉದ್ದಕ್ಕೆ 6 ಅಡಿಯ ಅದರ ಜೊತೆಗೆ ಅಗಲಕ್ಕೆ 5 ಅಡಿ ಮೊದಲು ಅದನ್ನು ಓಪನ್ ಮಾಡ್ತಾರೆ. ಆ ಬಳಿಕ ಆಳಕ್ಕೆ ಸುಮಾರು ಒಂದು 6 ಅಡಿಯಷ್ಟು ಕನ್ಫರ್ಮ್ ಆಗಿ ಹೋಗಬೇಕು ಅನ್ನುವಂಥದ್ದನ್ನು ನಿರ್ಧಾರ ಮಾಡಿದ್ದಾರೆ. 6 ಅಡಿಯಲ್ಲಿ ಯಾವುದೇ ರೀತಿಯಾದಂಥ ಕಳೆ ಬರ ಸಿಗದೇ ಇದ್ದರೆ ಮತ್ತೆ ಮೂವ್ ಆನ್ ಆಗ್ತಾರೆ ಇನ್ನೊಂದು ಸ್ಥಳಕ್ಕೆ. ಅದು ಇರುವಂಥದ್ದು 8ನೇ ಸ್ಥಳನೇ ಇರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಈ ನೇತ್ರಾವತಿ ನದಿಯ ಅಡಿಭಾಗದಲ್ಲಿ ಕರೆಕ್ಟಾಗಿ ಅಡಿಭಾಗದಲ್ಲಿ 8ನೇ ನಂಬರನ್ನು ಆತ ಗುರುತಿಸಿರುವಂಥದ್ದು. ಹಾಗಾಗಿ ಅಲ್ಲಿ 7ನೇ ಪಾಯಿಂಟ್ ಆದ ಬಳಿಕ 8ನೇ ಪಾಯಿಂಟ್ ಏನಿದೆ ಆ ಪಾಯಿಂಟಿಗೆ ತೆರಳುತ್ತಾರೆ. ಒಂದು ವೇಳೆ ಇಲ್ಲೇನಾದರೂ ಕಳೆಬರ ಇವತ್ತು ಕೂಡ ಸಿಕ್ಕಿದ್ರೆ 7ನೇ ಪಾಯಿಂಟಲ್ಲಿ ಮತ್ತೆ ಮಾಮೂಲಿಯಾಗಿ ಅದೇ ಪ್ರೊಸೀಜರ್ ನಡೀತಾ ಇರುವಂಥದ್ದು. ಮಹಜರು ಪ್ರಕ್ರಿಯೆಗಳಾಗುತ್ತೆ. ಆ ಬಳಿಕ ಅದನ್ನು ರಕ್ಷಣೆ ಮಾಡುವಂಥ ಕೆಲಸ ಆಗುತ್ತೆ. ಮೇಲ್ಭಾಗದಲ್ಲಿ ಶೀಟ್ ಹಾಕಬೇಕಾಗುತ್ತೆ. ನಿನ್ನೇನು 6ನೇ ಪಾಯಿಂಟ್ ಏನಿದೆ ಅಲ್ಲಿಗೆ ಶೀಟ್ ಹಾಕುವಂಥ ವ್ಯವಸ್ಥೆ ಮಾಡಿದರೆ ಮಳೆ ಬಂದಂಥ ಸಂದರ್ಭದಲ್ಲಿ ಅದಕ್ಕೇನಾದರೂ ನೀರು ನುಗ್ಗಬಾರ್ದು, ಸಾಕ್ಷ್ಯ ನಾಶ ಆಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ಅದೇ ರೀತಿಯಾದಂಥ ಕಳೆಬರಗಳೇನಾದರೂ ಸಿಕ್ಕಿದ್ರೆ ಆ ಒಂದು ಸ್ಥಳವನ್ನು ಸಂರಕ್ಷಣೆ ಮಾಡಬೇಕಾದಂಥ ಕೆಲಸ ಆಗುತ್ತೆ. ಅದು ಮಹಜರು ಪ್ರಕ್ರಿಯೆ ಆಗುವಂಥ ಸಂದರ್ಭದಲ್ಲಿ ಒಂದು ವೇಳೆ ಸಿಗದೇ ಇದ್ದರೆ ಇವತ್ತು 8ನೇ ಪಾಯಿಂಟಿಗೆ ಮೂವ್ ಆಗ್ತಾರೆ. ಅಲ್ಲೂ ಸಿಗದಿದ್ರೆ 9ನೇ ಪಾಯಿಂಟಿಗೆ ಮೂವ್ ಆಗ್ತಾರೆ. ಹೀಗೆ ಒಂದು ಪಾಯಿಂಟಲ್ಲಿ ಏನಾದರೂ ಕಳೆಬರದ ಸಣ್ಣ ಪೀಸ್ ಸಿಕ್ಕಿದ್ರು ಅಲ್ಲಿ ಮಹಜರು ಮಾಡಬೇಕಾಗುತ್ತೆ, ಅದನ್ನು ಸಂಗ್ರಹಿಸಬೇಕಾಗುತ್ತೆ, ಅದನ್ನು FSLಗೆ ಕಳಿಸಬೇಕಾಗುತ್ತೆ. ಎಲ್ಲ ಪ್ರೊಸೀಜರ್ಗಳು ಮುಂದುವರಿತದೆ. ನಿನ್ನೆನೂ ಅದೇ ರೀತಿ 11ವರೆಗೆ ಆರಂಭ ಆಗಿರುವಂಥದ್ದು. ಸುಮಾರು 3 ಅಡಿ ಆಳಕ್ಕೆ ಹೋಗುವಾಗ ಕಳೆಬರಗಳು ಸಿಕ್ಕಿರುವಂಥದ್ದು. ಹಾಗಾಗಿ 7 ಅಡಿಯಷ್ಟು ಆಳಕ್ಕೂ ಮತ್ತಷ್ಟು ಹೋಗಿರುವಂಥದ್ದು. ಇನ್ನು ಅದರ ಉಳಿದ ಭಾಗಗಳು ಸಿಗುತ್ತಾ ಅನ್ನುವಂಥದ್ದು, ಆದರೆ ಯಾವುದೇ ಭಾಗಗಳು ಸಿಕ್ಕಿಲ್ಲ. ಆ ಬಳಿಕ ಮಹಜರ್ ಪ್ರೊಸೀಜರ್ ಮುಂದುವರೆದಿದ್ದು ಸುಮಾರು ಸಂಜೆ 7:30 ಗಂಟೆವರೆಗೆ ಕಾಡಿನಲ್ಲೇ ಏನು ಮಹಜರಾಗಿರುವಂಥ ಸ್ಥಳ ಇದೆ ಅಲ್ಲೇ ಎಲ್ಲ ಅಧಿಕಾರಿಗಳ ತಂಡ ಇದ್ದಂಥದ್ದು ಬಳಿಕ ತೆರಳಿರುವಂಥದ್ದು. ಇವತ್ತು ಅದೇ ರೀತಿಯಾದಂಥ 7ನೇ ಪಾಯಿಂಟ್ ಏನಿದೆ ಆ ಪಾಯಿಂಟನ್ನು ಇವತ್ತು ಉತ್ಖನನ ಮಾಡುವಂಥ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗ್ತಾರೆ ಮಮತಾ. ಓಕೆ, ಹಾಗೆ ಸಂಪರ್ಕದಲ್ಲಿ ಸುಪಾಲ್ ವಾಪಸ್ ಬಂದೆ.